My dear teachers, ನಾವು 2026 GPTR HSTR ಇಂಗ್ಲಿಷ್ ಪೇಪರ್ 2 ತಯಾರಿ ಮಾಡ್ತಿದ್ದೀವಿ. ಇದು 6th ವಿಡಿಯೋ ನಿಮ್ದು ಇಟ್ಕೊಡ್ರಿ. ಸೊ ಕಂಟಿನ್ಯೂಸ್ ನಂಬರ್ಸ್ ಹಾಕ್ತಾ ಇದ್ದೀನಿ. 6th ವಿಡಿಯೋ. ಸೊ ವಿ ಹ್ಯಾವ್ ಟೇಕನ್ ವೊಕ್ಯಾಬುಲರಿ ಅಂಡ್ ಲ್ಯಾಂಗ್ವೇಜ್ ಯೂಸ್ ಮೇಲೆ ಸೆಟ್ 4th ದಲ್ಲಿ 61 to 80 ಕ್ವಶನ್ಸ್ ಗಳನ್ನ MCQs ಡಿಸ್ಕಸ್ ಮಾಡೋಣ. ಟೋಟಲ್ ನಾನು ಹೇಳಿದ್ದೀನಿ ಈ ವೊಕ್ಯಾಬುಲರಿ ಅಂಡ್ ಲ್ಯಾಂಗ್ವೇಜ್ ಯೂಸ್ ಮೇಲೆ ಟೋಟಲ್ ಐ ಹ್ಯಾವ್ ಕಲೆಕ್ಟೆಡ್ 100 ಸಾರಿ ಟೋಟಲಿ ವಿ ಹ್ಯಾವ್ ಕಲೆಕ್ಟೆಡ್ 100 ಕ್ವಶನ್ಸ್. ಸೊ 100 ಕ್ವಶನ್ಸ್ ಕಲೆಕ್ಟ್ ಮಾಡಿದ್ದೀವಿ ಆಲ್ರೆಡಿ 60 ಕಂಪ್ಲೀಟೆಡ್. ಸೊ ಇನ್ನೊಂದು ಎರಡು ವಿಡಿಯೋದಲ್ಲಿ ಇದು ಮುಗಿಸಿದ ನಂತರ ನೆಕ್ಸ್ಟ್ ವಿಲ್ ಗೋ ಟು ದಿ ನೆಕ್ಸ್ಟ್ ಯೂನಿಟ್ಸ್, ಓಕೆ, ಅಥವಾ ನೆಕ್ಸ್ಟ್ ಕಾಂಪೋನೆಂಟ್ ಮೇಲೆ ನಾವು ನೋಡೋಣ. ಓಕೆ, ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಬನ್ನಿ. ಯೂಸ್ ತಗೊಳ್ರಿ ಮಾಡಿ ಟೀಚರ್ಸ್. ಯಾರು ಟೆಲಿಗ್ರಾಮ್ ಚಾನಲ್ದಲ್ಲಿ ಜಾಯ್ನ್ ಆಗದೇ ಇದ್ದಲ್ಲಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅದಕ್ಕೆ ಕ್ಲಿಕ್ ಮಾಡಿ ಫ್ರೀ ಆಗಿ ಜಾಯ್ನ್ ಆಗ್ರಿ, ನೋಟ್ಸ್ ತಗೊಳ್ರಿ. ಓಕೆ, ಎಸ್, ಯಾರಾದರೂ ಈ ವರ್ಷ ತಯಾರು ಮಾಡ್ತಿರುವಂತ ಎಲ್ಲ ಟೀಚರ್ಗಳು ಎಲ್ಲ ವಿಡಿಯೋಸ್ಗಳು ಅದಾವು. ಸೊ GPTR ತಯಾರು ಮಾಡ್ತಂತ ಟೀಚರ್ಗಳಿಗಾಗಿ, HSTR ತಯಾರು ಮಾಡ್ತಂತ ಟೀಚರ್ಗಳಿಗಾಗಿ ಮತ್ತು ಕ್ರೈಸ್ಟ್ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳು ಸಿಕ್ಕಾಪಟ್ಟಿ ಎಲ್ಲ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ರಿ. ಸೊ ಐ ಹ್ಯಾವ್ ಕಲೆಕ್ಟೆಡ್ 100 ಕ್ವಶನ್ಸ್ ಅಡ್ವಾನ್ಸ್ ಸೀರೀಸ್ ಇದು. ಸೊ ಇಟ್ಸ್ ಅ 6th ವಿಡಿಯೋ ಆನ್ GPTR and HSTR ಇಂಗ್ಲಿಷ್ 2026 ನ್ಯೂ ಸಿಲೆಬಸ್ ಪ್ರಕಾರ ಐ ಹ್ಯಾವ್ ಟೇಕನ್ ದ ವೊಕ್ಯಾಬುಲರಿ ಅಂಡ್ ಲ್ಯಾಂಗ್ವೇಜ್ ಯೂಸ್ ಮೇಲೆ ಸೆಟ್ 4 61 to 80 ಎಕ್ಸ್ಪರ್ಟ್ ಲೆವೆಲ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ಹೇಳೋದು ಒಂದೇನೆ, ನೀವು ಆನ್ಲೈನ್ ಕ್ಲಾಸ್ ಯಾವ ರೀತಿ, ಆಫ್ಲೈನ್ ಕ್ಲಾಸ್ ಯಾವ ರೀತಿ ಕಲಿತಿರ್ತೀರಿ ಅದೇ ರೀತಿ ಕೇಳ್ರಿ. ಟೇಕ್ ಒಂದು ನೋಟ್ಬುಕ್ ಅಂಡ್ ಪೆನ್ ತಗೊಂಡು 1 to 20 ಬರೀರಿ, ಅಥವಾ 61 to 80 ಬರೀರಿ, 61, 62, 62, 64 ಅಂತ ಬರೀರಿ. ಅಂಡ್ ವಿಚ್ ಆಪ್ಷನ್ ಈಸ್ ಅಕಾರ್ಡಿಂಗ್ ಟು ಯೂಸ್ ದ ರೈಟ್ ಅನ್ನೋದನ್ನ ಅಲ್ಲಿ ಬರೀರಿ. ಇಫ್ ಎ ಇಸ್ ದೇರ್ ದೆನ್ ಯು ರೈಟ್ ಎ, ಇಫ್ ಬಿ ಇಸ್ ದೇರ್ ದೆನ್ ಯು ಕ್ಯಾನ್ ರೈಟ್ ದ ಬಿ. ಸೊ ಆಫ್ಟರ್ just check it, is it right or wrong, you just mark it. If it is right, you just give a right mark, and if it is wrong, give a wrong mark. So total after completion of the video, you check it how many you have taken out of 20 ಅನ್ನೋದನ್ನ ಕಮೆಂಟ್ ಬಾಕ್ಸ್ ತಿಳಿಸ್ರಿ. and just ತಿಳಿಸ್ಲಿಲ್ಲ ಅಷ್ಟೇ, just you remember, and you have to give the importance to the where you have lost the marks ಅನ್ನೋದಕ್ಕೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ, ರೈಟ್. ಸೊ ನಾನು ಹೇಳಿದೆ, ಸೊ GPT HST ಎರಡು ಮಿಕ್ಸ್ ಮಾಡ್ತಿದ್ರಿ, ಹೌದ್ರಿ, ಎರಡು ಸೇಮ್ ಇದಾವ್ರಿ. ಇಲ್ಲಿ ನೋಡ್ಬೇಕಾರೆ ವೊಕ್ಯಾಬುಲರಿ ಅಂಡ್ ಲ್ಯಾಂಗ್ವೇಜ್ ಮೇಲೆ ಸ್ಪೆಲ್ಲಿಂಗ್ಸ್, ಸಿನೋನಿಮ್ಸ್ ಇವೆಲ್ಲ ಅದಾವು. ಸೊ ಎಲ್ಲ ಕಾಂಪೋನೆಂಟ್ಸ್ ಮೇಲೆ 100 ಕ್ವಶನ್ಸ್ ಕಲೆಕ್ಟ್ ಮಾಡಿದ್ದೀನಿ. ಇಷ್ಟಕ್ಕೆ ಬೇಡ, ಬೋರ್ ಆಗುತ್ತೆ ಅಂತ. ಈ ವೆರೈಟೀಸ್ ಆಫ್ ಕ್ವಶನ್ಸ್ ಇದ್ರೆ ಮಜಾ ಅನ್ಸುತ್ತೆ. ಬರೀ ನಾ ಸ್ಪೆಲ್ಲಿಂಗ್ ಅಷ್ಟೇ ತೋದ್ರೆ ಸೌಂಡ್ಸ್ ಸಿಂಬಲ್ಸ್ ಒಮ್ಮೆ ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ, ಹೌದೇನಿಲ್ಲ? ಬೇಕಾದ್ರೆ ಆಮೇಲೆ ಡೀಪ್ ಆಗಿ ಹೋಗೋಣ, ಫಸ್ಟ್ ಒಂದು ಸರ್ಫೇಸ್ ಮುಗಿಸೋನ್ರಿ, ಒಂದು ರೌಂಡ್ ಆಗ್ಲಿ, ಹೌದೇನಿಲ್ಲ? ಸೊ ಎಲ್ಲ ಮಿಕ್ಸ್ ಅಪ್ ಕ್ವಶನ್ಸ್ ಇದ್ರೆ ಮಜಾ ಇರುತ್ತೆ. ಅಂಡ್ HST ಅವ್ರದ್ದು ಸೇಮ್ ಇದೆ ನೋಡ್ರಿ, ಸ್ವಲ್ಪ ಅಷ್ಟೇ ಒಂದ್ ಎರಡು ಮೂರು ಅದಾವ, ಅದನ್ನ ಆಮೇಲೆ ಹೇಳ್ತೇನೆ ನಾನು. ರೈಟ್. ಸೊ ಅದೇ ಅದನ್ನೇ ಕಾಪಿ ಪೇಸ್ಟ್ ಹಾಕಿದ್ದೀನಿ. ಸ್ಪೆಲ್ಲಿಂಗ್ ಸಿನೋನಿಮ್ಸ್ ಏನೇನು ಕಾಂಪೋನೆಂಟ್ಸ್ ಅದಾವ ಅದನ್ನೇ ಇಲ್ಲಿ ಕೊಟ್ಟಿದ್ದೆ, ಅಲ್ಲಿ ಗೊತ್ತಾಗ್ಲಿಲ್ಲ ಅಂತ ಗೊತ್ತಾಗಿ. ರೈಟ್. ಹಾಗಾದ್ರೆ 61st ಕ್ವಶನ್ ಇಸ್ ದೇರ್ ಆನ್ ಸಿನಾನಿಮ್ ಮೇಲೆ, ಕಂಟೆಕ್ಚುಯಲ್ ಮೇಲೆ ಕ್ವಶನ್ ಕೇಳಿದಂಥದ್ದು. ಇಲ್ಲಿ ಐ ಹ್ಯಾವ್ ಆಸ್ಕ್ ದ ಕ್ಲೋಸೆಸ್ಟ್ ಮೀನಿಂಗ್ ಅಂತ ಕೇಳ್ತಾ ಇದ್ದೇವೆ. ಇಂಟ್ರಾನ್ಸಿಜೆಂಟ್ ಇದು, ಓಕೆ, ಇದು ಸದ ಪ್ರಸಕ್ತ ಪ್ರೆಸೆಂಟ್ ಟೈಮ್ದಲ್ಲಿ INTRA, ಇಂಟ್ರಾನ್ಸಿಜೆಂಟ್, NSIGENT, ಅದಕ್ಕೊಂದು ಇದನ್ನು ಕೊಟ್ಟಿದೆ. ದ ಕಮಿಟಿ ರಿಮೈನ್ಡ್ intransigent despite repeated request for compromise. ನಮ್ದು ದಿಸ್ ಇಸ್ ದ ಬೆಸ್ಟ್ ವೇ ಟು ಆಸ್ಕ್ ದ ಸಿನೋನಿಮ್ ಕ್ವಶನ್ಸ್. ನಮ್ದು ಇಟ್ಕೊಡ್ರಿ ಮೈ ಡಿಯರ್ ಟೀಚರ್ಸ್, ಕ್ಲೂನ ಹೇಳ್ತಾ ಇದ್ದೀನಿ. ಏನಾದ್ರೂ ಅವರು ಸಿನೋನಿಮ್ಸ್ ಮೇಲೆ ಆಂಟೋನಿಮ್ಸ್ ಮೇಲೆ ಕ್ವಶನ್ ಕೇಳೋದಾದ್ರೆ ಕಂಟೆಕ್ಚುಯಲ್ ರೀತಿ ಕೇಳಬೇಕು. ದೇ ಹ್ಯಾವ್ ಟು ಗಿವ್ ಒನ್ ಸೆಂಟೆನ್ಸ್, ದೆನ್ ದೇ ಹ್ಯಾವ್ ಟು ಆಸ್ಕ್ ದ ಮೀನಿಂಗ್ ಆಫ್ ದ ವರ್ಡ್. ಯಾಕಂದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಒನ್. ಯಾಕಂದ್ರೆ ಒಮ್ಮೊಮ್ಮೆ ಕಂಟೆಕ್ಚುಯಲಿ ಮೀನಿಂಗ್ಸ್ ಚೇಂಜ್ ಆಗ್ತಿರ್ತಾವ. ಅದಕ್ಕಾಗಿ ನಾವು ಒಂದು ಸೆಂಟೆನ್ಸ್ ಕೊಡ್ತೇವೆ. ಸೊ ಈ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಆ ವರ್ಡ್ ಮೀನಿಂಗ್ ಕೇಳ್ತಾ ಇದ್ದೇವೆ, ವಿಚ್ ಇಸ್ ದ ಕ್ಲೋಸೆಸ್ಟ್ ಅನ್ ಫ್ಲೆಕ್ಸಿಬಲ್, ಅಪ್ಕಮಿಂಗ್, ಕೋಆಪರೇಟಿವ್, ಇಂಡಿಫರೆಂಟ್, ಆ ರೀತಿ ಕೇಳ್ತಾರೆ. ದಿಸ್ ಇಸ್ ದ ಬೆಸ್ಟ್ ವೇ, ರೈಟ್. ದ ಕರೆಕ್ಟ್ ಒನ್ ಈಸ್ ದೇರ್. ಸೊ ಅನ್ಕಾಂಪ್ರಮೈಸಿಂಗ್ ಅಂತ ದ ಕಮಿಟಿದು ಸ್ಪೆಲ್ಲಿಂಗ್ ಅಂತ ಇಟ್ಕೊಳ್ರಿ. ಬಹಳ ಸಲ ಹೇಳ್ತಾ ಇದ್ದೀನಿ, DBT, ಡಬಲ್ ಕಾನ್ಸನೆಂಟ್ಸ್ ಅಥವಾ ಡಬಲ್ ಓಯಲ್ಸ್ ಬರುವಂತದ್ದು ಮಿಸ್ಟೇಕ್ಸ್ ಮಾಡ್ಕೊತಿರ್ತಾರ. ರಿಮೈನ್ಡ್ intransigent ಡಿಸ್ಪೈಟ್ ರಿಪೀಟೆಡ್ ರಿಕ್ವೆಸ್ಟ್ ಫಾರ್ ಕಾಂಪ್ರಮೈಸ್ ಅಂತಂದ್ರೆ
ಅನ್ಕಾಂಪ್ರಮೈಸಿಂಗ್ ಅಂತ ಇಲ್ಲಿ ಅರ್ಥ. ಅನ್ಕಾಂಪ್ರಮೈಸಿಂಗ್ ಇಲ್ಲಿ ಬಂದಿದೆ. ಸೊ ಅದರದ್ದು ಅಪೋಸಿಟ್ ಆಗಿ ತಗೊಂಡದ್ದು. Intransigence means unwilling to change one's position or agree to compromise ಅಂತ. What is the meaning of intransigence? Then unwilling to change one's position or agree to compromise ಅಂತ. And intransigent attitude ಅಂದ್ರೆ an uncompromising attitude ಅಂತ. Have got? Unwilling to compromise meaning so obstinate ಅಂದ್ರೆ stubborn and inflexible ಅಂದ್ರೆ unwilling to change. Inflexible change ಮಾಡ್ಲಿಕ್ಕೆ ಆಗೋ. ಅಡಮಂಟ್ ಅಂತಂದ್ರೆ ಫರ್ಮ್ಲಿ ಡಿಟರ್ಮೈಂಡ್ ಅಂತ. ಎಕ್ಸ್ಟ್ರಾ ವರ್ಡ್ಸ್ ಅದೇ ಹೇಳ್ತಿದ್ದೀನಿ. ಎಕ್ಸ್ಪ್ಲನೇಷನ್ ಅಂಡ್ ದ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಆರ್ ದ ಸ್ಪೆಷಲ್ ಅಬೌಟ್ ಅವರ್ ವಿಡಿಯೋಸ್ ಅಂತ ಹೇಳ್ತೇನೆ. ಸೊ ವಿ ಆರ್ ನಾಟ್ ಜಸ್ಟ್ ಗಿವಿಂಗ್ ಓನ್ಲಿ ದ ಮೀನಿಂಗ್ ಆಫ್ ದಟ್ ಕ್ವಶನ್ ವರ್ಡ್ ಅಲ್ವಾ, ಅದ್ರದ್ದೊಂದೇ ಮೀನಿಂಗ್ ಹೇಳಿ ಆಯ್ತು ನೆಕ್ಸ್ಟ್ ಕ್ವಶನ್ ಅಂತ ಅನ್ಬೋದು ಇತ್ತು. ಬಟ್ ಅಗೇನ್ ವಿ ಆರ್ ಗಿವಿಂಗ್ ಎಕ್ಸ್ಪ್ಲನೇಷನ್ ಅಂಡ್ ವಿತ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ರೀ. ಅಗೇನ್ ಇದ್ರ ಮೇಲೆ ಮತ್ತೊಂದು ಕ್ವಶನ್ ಮಾಡ್ಬೋದಲ್ಲ. ಇಂಥ 4 ಕ್ವಶನ್ಸ್ ಇಲ್ಲಿ ಬಂದ್ವಲ್ಲ. ಇಟ್ಸ್ ಅ ಬೋನಸ್. ಸೊ ದ್ಯಾಟ್ಸ್ special about our videos. Okay, this was overlap in transition ಬದ್ಲಿನೂ ಅನ್ನಿಸ್ತಿರ್ತೈತೆ ಅಂತ ಕೊಟ್ಟಿದ್ದೀವಿ. ಎಂಟೋನಿಮ್ ಮೇಲೆ ಸಾರಿ ಸ್ವಾಮಿ, ಎಂಟೋನಿಮ್ ಮೇಲೆ ಪ್ರಿಸೈಸ್ ವೆಕಾಬುಲರಿ ಮೇಲೆ ಎಂಟೋನಿಮ್ ಯಾವುದು? ಲೂಸಿಡ್ ಬಂದಿದೆ, ನಿಮಗೆ ಹೇಳ್ತಾರೆ. ಏನ್ ಕ್ಲಿಯರ್, ಕೋಯಂಟ್, ಅಬ್ಸ್ಕ್ಯೂರ್, ಆಮೇಲೆ ಇಂಟೆಲಿಜೆಂಟ್. LUCIDE. ಸೊ ಅಬ್ಸ್ಕ್ಯೂರ್ ಅಂತಂದಂಗ ಏನ್ ಸರ್ ಅಂತಂದ್ರೆ ಲುಸಿಡ್ ಮೀನ್ಸ್ ಕ್ಲಿಯರ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಅರ್ಥ ಆಗತ್ತ. ದೇರ್ ಫೋರ್ ನಾವು ಆಂಟೋನಿಮ್ ಕೇಳ್ತಾ ಇದ್ದೇವಿ. ಲುಸಿಡ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ತಿರ್ತಾರ, ಅಬ್ಸ್ಕ್ಯೂರ್ ಕನ್ಫ್ಯೂಸಿಂಗ್ ಎಕ್ಸ್ಪ್ಲನೇಷನ್ ಅಂತ ಅಂದಾಗ. ಓಕೆ, ಆದ್ರೆ ಇಲ್ಲಿ ಲುಸಿಡ್ ಅಂದ್ರೆ ಕ್ಲಿಯರ್ ಆಯ್ತು, ಎಕ್ಸ್ಪ್ಲಿಕ್ಟ್ ಅಂದ್ರೆ ಕ್ಲಿಯರ್ಲಿ ಎಕ್ಸ್ಪ್ರೆಸ್ಡ್ ಅಂತ, ಟ್ರಾನ್ಸ್ಪರೆಂಟ್ ಅಂದ್ರೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ. ಟ್ರಾನ್ಸ್ಪರೆಂಟ್ ಮೀನಿಂಗ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಕ್ಲಿಯರ್ಲಿ ಎಕ್ಸ್ಪ್ರೆಸ್ಡ್ ಅಂದ್ರೆ ಎಕ್ಸ್ಪ್ಲಿಕ್ಟ್, ಲುಸಿಡ್ ಅಂದ್ರೆ ಕ್ಲಿಯರ್. ಅಬ್ಸ್ಕ್ಯೂರ್ ಮೀನ್ಸ್ ಅನ್ಕ್ಲಿಯರ್ ಅಂತ, ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಬ್ಸ್ಕ್ಯೂರ್. ಇಲ್ಲಿ ಸಿನಾನಿಮ್ ಮಾತೆ ಕೇಳ್ತಾ ಇರೋದು. ಇನ್ ಅಡ್ವರ್ಟೆಂಟ್, INADVE, ಇನ್ ಅಡ್ವರ್ಟೆಂಟ್, deliberate, accidental, international, premeditate. The meaning of the inadvertent synonym ಕೇಳ್ತಾ ಇದ್ದೀವಿ, ಆಕ್ಸಿಡೆಂಟಲ್ ಅರ್ಥ ಆಗುತ್ತೆ. ಓಕೆ, ಅದು ಅನ್ಇಂಟೆನ್ಷನಲ್ ಅಥವಾ ಆಕ್ಸಿಡೆಂಟಲ್ ಅಂತ ಇನ್ಅಡ್ವರ್ಟೆಂಟ್ ಮೀನಿಂಗ್. ಓಕೆ, ಇದು ನೋಡ್ತಿರ್ತೇವ್ರಿ, ಆನ್ ಇನ್ಅಡ್ವರ್ಟೆಂಟ್ ಎರರ್ ಅಂತ, ಆಕ್ಸಿಡೆಂಟಲ್ ಎರರ್ ಅಂತ. ಓಕೆ, ಕನ್ಸಿಡರ್ ಮಾಡ್ಕೋಬೇಡ್ರಿ. ಇನ್ಅಡ್ವರ್ಟೆಂಟ್ ಅಂದ್ರೆ ಅನ್ಇಂಟೆನ್ಷನಲ್ ಅಂದಂಗ. ಆಮೇಲೆ ಇನ್ವಿಟೇಬಲ್ದು ಕೇಳ್ತಾರ, ಅನ್ಅವಾಯ್ಡಬಲ್ ಅಂತ. ಇನ್ವಿಟೇಬಲ್ ಮೀನ್ಸ್ ಅನ್ಅವಾಯ್ಡಬಲ್. ಇರ್ರಿಲೆವೆಂಟ್ ಅಂತ ಕೇಳ್ತಿರ್ತಾರ, ಅನ್ರಿಲೇಟೆಡ್ ಅಂತ. ಅಂಡ್ ಇನ್ಅಡ್ವರ್ಟೆಂಟ್ ಇನ್ವಿಟೇಬಲ್ ಆರ್ ನಾಟ್ ಸೇಮ್. ಇದು ಅನ್ಅವಾಯ್ಡಬಲ್ ಆಗುತ್ತ, ಇದು ಅನ್ಇಂಟೆನ್ಷನಲಿ ಆಗತ್ತೆ. ಓಕೆ, ಸೊ ಮತ್ತೆ ಇಲ್ಲಿ ಎಂಟೋನಿಮ್ಸ್ ಕೇಳ್ತಾ ಇರೋದು ವರ್ಡ್ ರೆಟಿಸೆಂಟ್ ಕೇಳ್ತಾ ಇದ್ದೀವಿ. RETICENT, RETICENT. The candidate was reticent about discussing his previous experience. Reserved, taciturn, communicative, hesitant. The correct one is communicative. So antonym, reticent, communicative. ನೋಡ್ರಿ, ರೆಟಿಸೆಂಟ್ ಮೀನ್ಸ್ ಅನ್ವಿಲ್ಲಿಂಗ್ ಆರ್ ರಿಲಕ್ಟೆಂಟ್ ಟು ಸ್ಪೀಕ್ ಓಪನ್ಲಿ ಅನ್ನಂಗೆ ಅರ್ಥ ಆಗುತ್ತಾ. ಅದಕ್ಕಾಗಿ ಇಲ್ಲಿ ಕಮ್ಯುನಿಕೇಟಿವ್ ಬೋತ್ ಕಮಿಂಗ್ ಅಂತ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅಪೋಸಿಟ್ ಕೇಳ್ತಾ ಇರೋದು ರಿಲಕ್ಟೆಂಟ್ ಟು ಸ್ಪೀಕ್. ಆರ್ ಇದು ಟೆಸಿಟನ್ದು ಹ್ಯಾಬಿಚುವಲಿ ಸೇಯಿಂಗ್ ಲಿಟಲ್, ಓಕೆ. ಆಮೇಲೆ ರಿಸರ್ವ್ದು ರಿಸ್ಟ್ರೈನ್ಡ್ ಇನ್ ಬಿಹೇವಿಯರ್.
ರಿಸರ್ವ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಫೋರ್ತ್ ಕಮಿಂಗ್ ಮೀನ್ಸ್ ವಿಲ್ಲಿಂಗ್ ಟು ಪ್ರೊವೈಡ್ ಇನ್ಫಾರ್ಮೇಶನ್. ವಿಲ್ಲಿಂಗ್ ಟು ಪ್ರೊವೈಡ್ ಇನ್ಫಾರ್ಮೇಶನ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಕ್ವಶನ್ ಇರುವಂತದ್ದು. ಅ ಪರ್ಸನ್ ಹೂ deliberately avoids using many words and expresses something briefly may be described as. ಸಿಕ್ಕಾಪಟ್ಟೆ ಹೇಳಿ ಮಾತಾಡೋಕ್ಕಿಂತ ಸ್ವಲ್ಪನೇ ಹೇಳೋದು ಅಂತ ವ್ಯಕ್ತಿಗೆ ವರ್ಬೋಸ್ ಅಥವಾ ಸರ್ಕಮ್ಲೋಕಟರಿ, ಲೆಖಾನಿಕ್, ಆಮೇಲೆ ಗರಲ್ಸ್. ಒಬ್ಬ ಟೀಚರ್ ಫೋನ್ ಮಾಡಿದ್ರು, ಸರ್ ನಮಗೆ vocabularies ಅಲ್ಲಿ ಬಹಳಷ್ಟು ಹೊಸ ಅನಿಸ್ತಾ ಇದ್ದಾವೆ ಅಂತ. ಡೆಫಿನೆಟ್ಲಿ ಹೊಸ ಅನಿಸ್ತಾವ್ರಿ. ಸೊ ಅಲ್ಲಿನೂ ಕೂಡ ಹಂಗೆ ಫೀಲ್ ಆಗುತ್ತೆ, ಖಂಡಿತವಾಗ್ಲೂ ಹಂಗೆ ಫೀಲ್ ಆಗುತ್ತೆ. ಸೊ ಇದು ಆ ವಿಡಿಯೋ ಆದ ನಂತರ ಐ ಹ್ಯಾವ್ ಕಲೆಕ್ಟೆಡ್ ಸಮ್ ರೆಫರೆನ್ಸಸ್. ಸೊ ರೆಫರೆನ್ಸಸ್ ಒಂದು ಎಷ್ಟದ ತೋರಿಸ್ತೀನಿ ನಿಮಗೆ. ಕೆಲವು ಸಾಫ್ಟ್ ಕಾಪೀಸ್ ಅದಾವು, ಎಲ್ಲನೂ ಅಂತಲ್ಲ. ಸೊ ಏನೇನು ರೆಫರ್ ಮಾಡ್ತೀನಿ ಎಲ್ಲನೂ ಸಮ್ ಆರ್ ಇನ್ ಸಾಫ್ಟ್ ಕಾಪೀಸ್ ಲ್ಯಾಪ್ಟಾಪ್ದಲ್ಲಿ ಇರುವಂಥದ್ದು ನನಗೆ ಯೂಸ್ ಆಗ್ತಾ ಇದ್ದಾವೆ. ಆ್ಯಂಡ್ ಕೆಲವು ಬುಕ್ಸ್ ಅದಾವು, ಅವನ್ನ ತೋರಿಸ್ತೀನಿ ಯಾವ್ಯಾವ ರೆಫರ್ ಮಾಡ್ತಿದ್ದೀನಿ ಅಂತೇಳಿ ಒಂದ್ಸಲ ಗೊತ್ತಾಗುತ್ತೆ. ರೈಟ್. ರೈಟ್. ರೆಕಾನಿಕ್ ಆಗುತ್ತೆ ಇಲ್ಲಿ. ಮೀನ್ಸ್ ಯೂಸಿಂಗ್ ವೆರಿ ಫ್ಯೂ ವರ್ಡ್ಸ್ ಅಂದಂಗೆ ಅರ್ಥ. ಕರೆಕ್ಟ್. ರೆಕಾನಿಕ್ ವೆರಿ ಬ್ರೀಫ್ ಆಗಿದೆ. ಇನ್ನು ವರ್ಬೋಸ್ದು ಯೂಸಿಂಗ್ ಟೂ ಮೆನಿ ವರ್ಡ್ಸ್ ವರ್ಬೋಸ್ ಅಂತ ಕರಿತೀವಿ. ಆಮೇಲೆ ಗ್ಯಾರಲಸ್ದು ಎಕ್ಸೆಸಿವ್ಲಿ ಟಾಕೇಟಿವ್ ಇದ್ರೆ ಗ್ಯಾರಲಸ್ ಅಂತ ಕರಿತೀವಿ. ಎಕ್ಸೆಸಿವ್ ಸ್ಪೆಲ್ಲಿಂಗ್ ಅಂದ್ರೆ LACONIC, ಭಾಳ ಕಡಿಮೆ ಮಾತಾಡೋಕೆ. VERBOSE, ಭಾಳ ಭಾಳ ಕಡಿಮೆ ಮಾತಾಡೋಕೆ, ಭಾಳ ಹೆಚ್ಚು ಮಾತಾಡೋಕೆ. ಯೂಸಿಂಗ್ ಟೂ ಮೆನಿ ವರ್ಡ್ಸ್, ಕಡಿಮೆ ಶಬ್ದವನ್ನು ಯೂಸ್ ಮಾಡೋದಕ್ಕೆ ಇದು, ಹೆಚ್ಚಿನ ಶಬ್ದವನ್ನು ಯೂಸ್ ಮಾಡಿದ್ರೆ ಇದು. ಗ್ಯಾರಲಸ್ ಸಿಕ್ಕಾಪಟ್ಟೆ ಮಾತಾಡೋಕೆ ಗ್ಯಾರಲಸ್. CIRCUMLOCUTRY, ಯೂಸಿಂಗ್ ಮೋರ್ ವರ್ಡ್ಸ್ ದ್ಯಾನ್ ನೆಸೆಸರಿ ಟು ಎಕ್ಸ್ಪ್ರೆಸ್. ಇಷ್ಟೇ ಇರ್ತೈತೆ, ಅದಕ್ಕೆ ಸಿಕ್ಕಾಪಟ್ಟೆ ವರ್ಡ್ಸ್ 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 ಆ್ಯಡ್ ಮಾಡಿ ಮಾತಾಡೋ. ಓಕೆ. ಸೊ ಮತ್ತೊಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ದಲ್ಲಿ ಅದು ಅ ಪರ್ಸನ್ ಹೂ ಟಾಕ್ಸ್ ಎಕ್ಸೆಸಿವ್ಲಿ, ಅದನ್ನೇ ಕೇಳಿದೆ ನಾನು ಅದೇ ಅಂದೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಬಹಳ ಅನುಕೂಲ ಇರ್ತವೆ. ಯಾಕೆ ಗೊತ್ತಾ? ಸೊ ಈ ಎಕ್ಸ್ಟ್ರಾ ಇನ್ಫಾರ್ಮೇಶನ್ದಲ್ಲಿ ಇಷ್ಟು ಮತ್ತೆ ಒಂದು 4-5 ಕ್ವಶನ್ಸ್ ಆಗುವಂತ ಇನ್ಫಾರ್ಮೇಶನ್. ಸೊ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಗ್ಯಾರಲಸ್ ಅಂತ ಬಹಳ ಸಿಕ್ಕಾಪಟ್ಟೆ ಮಾತಾಡೋದಕ್ಕೆ. ಅವ್ರ ಮೀನಿಂಗ್ ಚಾರ್ಟ್ ಕೊಟ್ಟಿದ್ದೀನಿ ನಾನು. ಟೆಸಿಟನ್ದು ಈ ಹ್ಯಾಬಿಚುವಲಿ ಸೈಲೆಂಟ್ ಇದ್ದಾರೆ, ಫ್ಯೂ ವರ್ಡ್ಸ್, ರಿಲಕ್ಟೆಂಟ್ ಟು ಸ್ಪೀಕ್, ರೆಟಿಸೆಂಟ್, ಎಕ್ಸೆಸಿವ್ಲಿ ಟಾಕಿಟಿವ್, ಗರ್ಲಸ್. ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಹೋಮೋಫೋನ್ಸ್ ಮೇಲೆ ಕ್ವಶನ್ ಕೇಳಿದ್ದು. The school decided to dash the old examination rules. Alter, E, alter, A, alter, ಇಲ್ಲೇನೂ ಇಲ್ಲ. ಆಲ್ಟರ್, ಡಬಲ್ ಎಲ್. ಯಾರಿಗಾದ್ರೂ ಹೆಚ್ಚಿಗೆ ಟೈಮ್ ಬೇಕಾದ್ರೆ ಯು ಕ್ಯಾನ್ ಪಾಸ್ ದ ವಿಡಿಯೋ ಅಂಡ್ ಆನ್ಸರ್ ಅಂಡ್ ಥಿಂಕ್ ಅಂಡ್ ಆನ್ಸರ್. ಒಂದು ನಾರ್ಮಲ್ ಸ್ಪೀಡ್ದಲ್ಲಿ ಹೋಗ್ತಾ ಇರ್ತೀನಿ. ರೈಟ್. ಸೊ ALTER, alter, decided to alter the old examination. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಆಲ್ಟರ್? ಸೊ ಚೇಂಜ್ ಆರ್ ಮಾಡಿಫೈ ಅಂದಂಗೆ ಅರ್ಥ ಆಗುತ್ತೆ. ಸರ್ ALTER ಮೀನಿಂಗ್ ಏನು ಸರ್ ಅಂದ್ರೆ ಎ ರೈಸ್ಡ್ ಸ್ಟ್ರಕ್ಚರ್ ಯೂಸ್ಡ್ ಇನ್ ರಿಲಿಜಿಯಸ್ ಸೆರೆಮನೀಸ್ ದಲ್ಲಿ ಯೂಸ್ ಮಾಡೋದು. ರೈಸ್ ಸ್ಟ್ರಕ್ಚರ್, ಅಲ್ಟರ್ ಅಂತ ಕರೀತಾರೆ. ಓಕೆ. ದ ಕಮಿಟಿ ಡಿಸೈಡೆಡ್ ಟು ಅಲ್ಟರ್ ದ ರೂಲ್ಸ್ ಅನ್ನು ಕರೀತಾರೆ. ಅದರ್ ಫ್ರೀಕ್ವೆಂಟ್ಲಿ ಕನ್ಫ್ಯೂಸ್ಡ್ ಪ್ಲೇಸ್ಗಳು ಕೊಡಿದೆ. ಅಲ್ಟರ್ ಆಗಿರ್ಬೋದು. ಸ್ಟೇಷನರಿ ಅಂಡ್ ಸ್ಟೇಷನರಿ ಆಗಿರ್ಬೋದು. ಇದ್ರ ಮೀನಿಂಗ್ ಬರ್ದು ಇಟ್ಕೊಳ್ರಿ. ಪ್ರಿನ್ಸಿಪಲ್ ಅಂಡ್ ಪ್ರಿನ್ಸಿಪಲ್ ಆಗಿರ್ಬೋದು. ಕಾಂಪ್ಲಿಮೆಂಟ್ ಅಂಡ್ ಕಾಂಪ್ಲಿಮೆಂಟ್ ಆಗಿರ್ಬೋದು. ಅನ್ನೂ ಸೇಮ್ ಅಂತೇವಿ, ಮತ್ತೇನಿಲ್ಲ. ಕೌನ್ಸಿಲ್ ಅಂಡ್ ಕೌನ್ಸಿಲ್ ಆಗಿರ್ಬೋದು. ಕಂಟೆಕ್ಸ್ಚುಯಲ್ ಹೋಮೋಫೋನ್ಸ್ ಮೇಲೆ ಕ್ವಶನ್ ಕೇಳಿದ್ದು. ದ ಕಾಲೇಜ್ ಪರ್ಚೇಸ್ ನ್ಯೂ ರೈಟಿಂಗ್ ಡ್ಯಾಶ್ ಫಾರ್ ದಿ ಆಫೀಸ್. ಓಕೆ ನೋಡ್ರಿ, ಸ್ಟೇಷನರಿ, ಸ್ಟೇಷನರಿ, ಸ್ಟೇಷನರಿಟಿ, ಸ್ಟೇಷನರ್.
ಸ್ಟೇಷನರಿ ಹತ್ತಿರ್ತೇವೆ ಒಮ್ಮೊಮ್ಮೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿರ್ತೀವಿ. ದ ಕರೆಕ್ಟ್ ಒನ್ ಇಸ್ ERY. ಯಾಕೆ ಸರ್ ARY ಯಾಕಂದಿಲ್ಲ? ಈ ಸ್ಟೇಷನರಿ ಅಂದ್ರೆ ರೈಟಿಂಗ್ ಮೆಟೀರಿಯಲ್ಸ್ ಸಚ್ ಆಸ್ ಪೇಪರ್, ಎನ್ವಲಪ್ಸ್, ಪೆನ್ಸ್, ಜಾಮೆಟ್ರಿ ಬಾಕ್ಸ್ ಅವೆ ಬರ್ತಾವಲ್ಲ ಅವೆಲ್ಲಕ್ಕೂ ಸ್ಟೇಷನರಿ ಅಂತ ಕರಿತೀವಿ. ಈ ಸ್ಟೇಷನರಿ ಅಂದ್ರೆ ನಾಟ್ ಮೂವಿಂಗ್ ಅಂತ. ಸ್ಟೇಷನರಿ ನಾಟ್ ಮೂವಿಂಗ್ ಅಂತ. ಓಕೆ. ದ ವೆಹಿಕಲ್ ರಿಮೈನ್ಸ್ ಸ್ಟೇಷನರಿ. ಚಲಿಸ್ತಾ ಇಲ್ಲ. ನಾಟ್ ಮೂವಿಂಗ್. ದ ಆಫೀಸ್ ಆರ್ಡರ್ ನ್ಯೂ ಸ್ಟೇಷನರಿ. ಗೊತ್ತಾಯ್ತಾ? ಸ್ಟೇಷನರಿ ಎನ್ವಲಪ್ಸ್ ಅಂತ ನೆನ್ಪಿಟ್ಕೋರಿ. ಬಂದಿದೆ ಎನ್ವಲಪ್ಸ್ ಅಂತ ನೆನ್ಪಿಟ್ಕೋರಿ. ಅಂದ್ರೆ ಈಸಿಯಾಗಿ ಹೇಳ್ತಾ ಇದ್ದೀನಿ. ಅಂದ್ರೆ ಒಮ್ಮೊಮ್ಮೆ ಏನಾಗ್ತದೆ, ಏನ್ ಸರ್ ಹೆಂಗ್ ನೆನ್ಪು ಇಟ್ಕೊಳ್ಳೋದು ಅನ್ನೋಕೆ ಒಂದು ಮೆಮರಿ ಟಿಪ್ ಇದು. ಈಗ ಇಲ್ಲಿ ಆಲ್ರೆಡಿ ಅಂತ ಬಂದಿದೆ. ಎಲ್ಲಿ ಸ್ಟೇಷನರಿ ಇದೆ. ಯಾವ ವರ್ಡ್ದಲ್ಲಿ ಬಂದಿದೆ ಅದು ಎನ್ವಲಪ್ಸ್. ಎನ್ವಲಪ್ಸ್ ಸ್ಟೇಷನರಿ ಐಟಮ್ಸ್. ಹಿಂಗ್ ನೆನ್ಪು ಇಟ್ಕೊಳ್ಳೋದು. ಉಳ್ಕಿದ್ದು ನಾಟ್ ಮೂವೇಬಲ್. ಸ್ಪೆಲ್ಲಿಂಗ್ ಕೇಳೋದು. ಕನ್ಸೆಂಟಿಯಸ್ ಸ್ಪೆಲ್ಲಿಂಗ್ ಕೇಳ್ತಾ ಇದ್ದೇವೆ. ಯಾವುದು ಕರೆಕ್ಟ್ ಇಲ್ಲಿ? CONSCIE ಕನ್ಸೆಂಟಿಯಸ್. ಕನ್ಸೆನ್ಸಿಯಸ್ ಇದು ಕನ್ಸೆನ್ ಕನ್ಸೆನ್ಸಿಯಸ್. ಹ್ಮ್ ಇದು ಕನ್ಸೆನ್ಸಿಯಸ್. ನಾನು ಇಂಥ ಸ್ಪೆಲ್ಲಿಂಗ್ ಕೊಡಕರ ಪ್ಲೀಸ್ ಹೈಡ್ ಮಾಡ್ರಿ. ಕೈ ಬಿಟ್ಟು ಒಂದ್ ನೋಡ ಆ ವರ್ಡ್ ನಿಮಗೆ ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತಲ್ಲ, ಜಸ್ಟ್ ಹೈಡ್ ದ ವರ್ಡ್ಸ್. ಅವನ್ನ ಹೈಡ್ ಮಾಡ್ರಿ. ರೈಟ್ ಇಟ್. ನಿಮ್ದೇ ಅದ ತೆಗೀರಿ, ಆಮೇಲೆ ಚೆಕ್ ಮಾಡ್ಕೊಳ್ಬೇಕು. ದಟ್ ಇಸ್ ದ ಬೆಸ್ಟ್ ಮೆಥಡ್. ಇರ್ಲಿಕ್ಕಂದ್ರೆ ಇವ್ರಂತೂ ಕನ್ಫ್ಯೂಷನ್ ಮಾಡಿ ಇರ್ತಾರ ನಮಗೆ. CONSCIENTIOUS ಇದು ಕರೆಕ್ಟ್ ಆಗುತ್ತೆ. ಓಕೆ. ಕನ್ಸಂಟ್ರಿಯಸ್ ಇಟ್ ಮೀನ್ಸ್ ಕೇರ್ಫುಲ್ ಅಂದಂಗ, ರೆಸ್ಪಾನ್ಸಿಬಲ್ ಅಂದಂಗ, ಥರೋ. ಬಹಳ ಸಲ ಕೇಳಿದಾರ. ಇಲ್ಲಿ ಮತ್ತೆ ಅಕಾಮಿಡೇಷನ್ ಬಗ್ಗೆ ಸ್ಪೆಲ್ಲಿಂಗ್ ಇದೆ. ಅಕಾಮಿಡೇಷನ್ ಗೊತ್ತಾದ ತಕ್ಷಣ ಇದನ್ನ ಹೈಡ್ ಮಾಡ್ರಿ. ಮಾಡಿ ಅದನ್ನ ಬರುತ್ತೆ ತೆಗೀರಿ, ಆಮೇಲೆ ಚೆಕ್ ಮಾಡ್ಕೋದು. ನಾನು ಅದೇ ಡಬಲ್ ಕಾನ್ಸೋನೆಂಟ್ಸ್ಗಳಲ್ಲಿ ಹೆಚ್ಚು ಮಿಸ್ಟೇಕ್ಸ್ ಮಾಡುವಂಥದ್ದು. ಡಬಲ್ ವೋಯಲ್ಸ್ಗಳಲ್ಲಿ ಅಕೋಮೋಡೇಷನ್. ಕೆಲವೊಮ್ಮೆ ಬರಲಿ ಬರಲಿ ಮಾಡ್ತಿರ್ತಾರೆ. ವೋಯಲ್ಸ್ಗಳು ಚೇಂಜ್ ಮಾಡೋದು. ಸಿ ಇದು ಇಲ್ಲಿ ಡಬಲ್ ಎಂ ಇದೆ. ಅಕೊಮೋಡೇಷನ್. ಡಬಲ್ ಸಿ ಡಬಲ್ ಎಂ ಬಟ್ ಇಲ್ಲಿ ಓ ಇದೆ, ಇಲ್ಲಿ ಎ ಇದೆ. ದ ಕರೆಕ್ಟ್ ಒನ್ ಈಸ್ ACCO, DATI1, ಡಬಲ್ ಸಿ ಡಬಲ್. ಕಮಿಟಿನೂ ಅದೇ ಹೇಳ್ತಿರ್ತೀನಿ ನಾನು. ಡಬಲ್ M, ಡಬಲ್ T, ಡಬಲ್ E ಅಂತ ಬರುತ್ತೆ. ಹಂಗೆ ಇಲ್ಲಿ ಡಬಲ್ C, ಡಬಲ್ M. ಡಬಲ್ ಕಾನ್ಸೋನೆಂಟ್ಸ್ ಅಲ್ಲಿ ಬಹಳಷ್ಟು ಬರ್ತಾವೆ, ಈ ರೀತಿ ವರ್ಡ್ಸ್ ಬರ್ತಾವ. ಓಕೆ. ಡಬಲ್ ಸಿ ನೋಡ್ರಿ, ಡಬಲ್ M, ಡಬಲ್ C. ಸೊ ಅಕಾಮಡೇಷನ್ ಆಗುತ್ತೆ. ಸೊ ಮತ್ತೆ ಕೇಳ್ತಾರೆ ಸರ್ ಅಂದ್ರೆ ಅಕರೆನ್ಸ್ದಲ್ಲಿ, ನೆಸೆಸರಿದಲ್ಲಿ, ರೆಕಮೆಂಡ್ದಲ್ಲಿ ಕನ್ಫ್ಯೂಷನ್ ಮಾಡ್ತಿರ್ತಾರ. ಕಮಿಟಿ ಬಂತು ನೋಡಿ, ಕಮಿಟಿ ಹೌದೇನೇನು? ಸೊ ಅಕರೆನ್ಸ್ ಡಬಲ್ ಸಿ ಡಬಲ್ ಆರ್ ಬರ್ತೈತಿ, ಬರ್ತೈತಿ. ಅಕರೆನ್ಸ್ ಅಂತ ಕೊಡ್ಬೋದು. ನೆಸೆಸರಿದಲ್ಲಿ ಏನಿಲ್ಲ, ಡಬಲ್ ಎಸ್ ಅಷ್ಟೇ ಬರ್ತದೆ. ರೆಕಮೆಂಡ್ ದಲ್ಲಿ ಡಬಲ್ ಎಂ ಅಷ್ಟೇ ಬರ್ತದೆ. ಕಮಿಟಿದಲ್ಲಿ ಡಬಲ್ M, ಡಬಲ್ T, ಡಬಲ್ E ಬರ್ತದೆ. ಮಿಲೇನಿಯಂದಲ್ಲಿ ಡಬಲ್ L ಬರ್ತೈತಿ, ಡಬಲ್ N ಬರ್ತೈತಿ. ಡಬಲ್ ಕಾನ್ಸೋನೆಂಟ್ಸ್ ಕಡೆ ಗಮನ ಕೊಡ್ರಿ. ಸರ್ ಏನ್ ಮಾಡ್ಬೇಕು ಸರ್? ಬೈಟ್ ಮಾಡ್ಬಿಡ್ರಿ, ಬರ್ತಿದ್ದೀರಿ. ರೈಟ್ ಅಂಡ್ ಪ್ರಾಕ್ಟೀಸ್. 5 syllable ವರ್ಡ್ ರೆಸ್ಪಾನ್ಸಿಬಿಲಿಟಿ, ಡೆವಲಪ್ಮೆಂಟ್, ಲಿಟರೇಚರ್, ಗವರ್ಮೆಂಟ್. 5 syllables. The 5 syllable word is responsibility. Responsibility. 1, 2, 3, 4, 5, 6.
ಈಜಿ ಐತಲ್ರಿ. ನೋ, ಲಾಸ್ಟ್ ಟೈಮ್ದು ಹಿಂಗೆ ಮಿಸ್ಟೇಕ್ ಆಯಿತು. ಇನ್ನು ರೆಸ್ಪಾನ್ಸಿ ರೆಸ್ಪಾನ್ಸಿಬಿಲಿಟಿ ಬಿಲಿಟಿ ಅದು. ನೋ, ಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಇದು ರಾಂಗ್ ಆಗುತ್ತೆ. ಸಿಕ್ಸ್ ಬರ್ತಾವೆ. ನೋ, ರಾಂಗ್ ಆಗುತ್ತೆ. ಸಿಕ್ಸ್ ಬರ್ತದೆ. ರಾಂಗ್ ಆಗುತ್ತೆ, ಅದನ್ನು ಬಿಡಿ, ಸ್ಕಿಪ್ ಮಾಡಿ. ನಂಬರ್ ಸಿಕ್ಸ್ ಅಂತ ಕೊಡ್ಬೇಕಾಯ್ತು, ಅಥವಾ ರಾಂಗ್ ಆಗಿದೆ ನಂಬರ್. ಕಲೆಕ್ಟಿವ್ ಇಲ್ಲ ಸರ್, ಚೆಕ್ ನೀವು ಇನ್ನೊಂದ್ಸಲ ಕೂಡ ಚೆಕ್ ಮಾಡ್ಬೋದು, ಹಂಗೇನಿಲ್ಲ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೀವು ಕೂಡ ಫಂಡ್ ಇನ್ನೊಂದ್ಸಲ ಚೆಕ್ ಮಾಡಿ. ಸೊ ಟೈಪಿಂಗ್ದಲ್ಲೂ ಆಗಿರ್ತೈತಿ, ನನ್ನ ಕಡೆ ಮಿಸ್ಟೇಕ್ ಆಗಿರ್ತೈತಿ. ಸೊ ಯು ಚೆಕ್ ಇಟ್ ಒನ್ ಮೋರ್ ಟೈಮ್ ಅಂಡ್ ಕಮೆಂಟ್ ಇಟ್, ರೈಟ್. ಸೊ ಕರೆಕ್ಟಿವ್ ನೌನ್ ಬಗ್ಗೆ ಕ್ವಶನ್ ಕೇಳಿದ್ದು ಏನಂತ ಕೇಳಿದ್ರೆ, ಚೂಸ್ ದ ಗ್ರಾಮಟಿಕಲಿ ಅಪ್ರೋಪ್ರಿಯೇಟ್ ಸೆಂಟೆನ್ಸ್ ಯಾವುದು ಅಂತ ಕೇಳಿದ್ವಿ. ದ ಕಮಿಟಿ ಡಬಲ್ ಎಂ ಡಬಲ್ ಟಿ ಡಬಲ್ ಇ ಡಬಲ್ ಎಂ ಡಬಲ್ ಟಿ ಡಬಲ್ ಇ ಎಲ್ಲ ಇದೆ. ಆದ್ರೆ ಇಲ್ಲಿ ಏನ್ ಮಾಡಿದೇವಿ, ಹ್ಯಾವ್, ಹ್ಯಾಸ್, ಇಲ್ಲಿ ಹಾವ್ ಬಳಸಿದೀನಿ, ಇಲ್ಲಿ ದೇರ್ ಅಂತಿದೆ, ಇಲ್ಲಿ ಇಟ್ಸ್ ಅಂತದೆ, ಇಲ್ಲಿ ಇಟ್ಸ್ ಅಂತ, ಆಮೇಲೆ ಕಮಿಟಿ ಆರ್ ಅಂತ. ಸೊ ಇಲ್ಲಿ ಕಲೆಕ್ಟಿವ್ ನೌನ್ ಏನ್ ಇದು ಸಿಂಗ್ಯುಲರ್ ನೌನ್ ಆಗುತ್ತಾ, ಸಾರಿ, ಏನ್ ಪ್ಲೂರಲ್ ನೌನ್ ಆಗುತ್ತಾ, ಅದರ ಮೇಲೆ ಹೋಗುತ್ತವೆ. ಎಸ್, ಇದನ್ನ ಫೈನಲ್ ಮಾಡಬೇಕು. ಇಲ್ಲಿ ಸಿಂಗ್ಯುಲರ್ ಅಂದ್ರೆ ಹ್ಯಾಸ್ ಬರುತ್ತೆ ಅನ್ಕೊಂಡು, ಹಾಗಾದ್ರೆ ಇಲ್ಲಿ ಇಟ್ಸ್ ಬರುತ್ತೆ, ರೈಟ್. ಆಪ್ಷನ್, ದ ಕಮಿಟಿ ಹ್ಯಾಸ್ ರೀಚ್ಡ್ ಇಟ್ಸ್, ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ ಇದಕ್ಕೆ. ಇಲ್ಲಿ ಹ್ಯಾಸ್ ಅಥವಾ ಯಾವ ಬರಬೇಕು, ಯಾಕಂದ್ರೆ ವಿ3 ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಸಿಂಗ್ಯುಲರ್ ಅದಕ್ಕಾಗಿ ಇಲ್ಲಿ ಪ್ರೊನೌನ್ ಸುಟೇಬಲ್ ಆದ ಪ್ರೊನೌನ್ ಯಾವುದು, ಇಟ್ಸ್ ಇದೆ. ಅದಕ್ಕೆ ಸಿಂಗಲ್ ಯೂನಿಟ್ ಇದು, ಅದಕ್ಕಾಗಿ ಸಿಂಗುಲರ್ ವರ್ಬ್ ತಗೋತೆ. ಹ್ಯಾಸ್ ಅನ್ನು ಕರೆಕ್ಟ್ ಆಗುತ್ತೆ. ಕೆಲವೊಮ್ಮೆ ಬ್ರಿಟಿಷ್ ಇಂಗ್ಲಿಷ್ ಕಲೆಕ್ಟಿವ್ ನೌನ್ಸ್ ಕ್ಯಾನ್ ಸಮ್ಟೈಮ್ಸ್ ತಗೋತಾವ್ರಿ. ದ ಕಮಿಟಿ ಆರ್ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ಸ್ ಅನ್ನೋದು ಕಂಟೆಕ್ಚುಯಲ್ ಮೇಲೆ ಹೋಗುತ್ತದು. ದ ಕಮಿಟಿ ಆರ್ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ಸ್, ಇಲ್ಲಿ ಬಹಳ ಜನ ಬಂದ್ರಲ್ಲ, ಸೊ ಇದ್ರ ಮೇಲೆ ಅದು ಪ್ಲೂರಲ್ ತಗೋತಾ ಸಮ್ಟೈಮ್ಸ್. ಓಕೆ, ದ ಕಂಟೆಕ್ಸ್ಟ್ ಅಂಡ್ ಇನ್ಫ್ಲುಯೆನ್ಸ್ ಅಗ್ರಿಮೆಂಟ್ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಕಂಟೆಕ್ಸ್ಟ್ ಡೆಫಿನೆಟ್ಲಿ ಇದು ಆಗುತ್ತಾ, ಇನ್ಫ್ಲುಯೆನ್ಸ್ ಆಗುತ್ತಾ, ಅದು ನಿಮ್ದು ಇಟ್ಕೋರಿ. ಕಂಟೆಕ್ಸ್ಚುಯಲ್ ಮೀನಿಂಗೇ ಕೇಳ್ತಾ ಇರೋದು ಅವರು. ಜೆಂಡರ್ ನ್ಯೂಟ್ರಲ್ ಬಗ್ಗೆ ಕೇಳ್ತಾ ಇರುವಂತದ್ದು. ಅದಕ್ಕೆ ಸ್ಟಿವಾರ್ಡೆಸ್, ಸ್ಟಿವಾರ್ಡೆಸ್, ಸ್ಟಿವಾರ್ಡ್ ವುಮೆನ್, ಸ್ಟಿವಾರ್ಡ್ ಪರ್ಸನ್, ಫ್ಲೈಟ್ ಅಟೆಂಡೆಂಟ್, ಏರ್ ಹೋಸ್ಟೆಸ್. ಸೊ ಇಂಥವು ಕ್ವಶನ್ಸ್ ಒಂದ್ಸಲ ಗೊತ್ತಾಯ್ತು, ಈಸಿ ಅನ್ಸುತ್ತೆ ನಿಮಗೆ. ಆಲ್ರೆಡಿ ಇದ್ರ ಬಗ್ಗೆ ನಾವು 2 ಸಲ ಆಯ್ತು. 20 ಬಂದಿದೆ, 40 ಬಂದಿದೆ ಅಲ್ಲ, ಏನು 40 to 60 ಬಂದಿದೆ ಅನ್ಕೊಂಡೆ. ಫಸ್ಟ್ ಡೇ, ಸೆಕೆಂಡ್, ಥರ್ಡ್ ಡೇ ಇದು, ರೈಟ್. ದ ಕರೆಕ್ಟ್ ಒನ್ ಇಸ್ ಫ್ಲೈಟ್ ಅಟೆಂಡೆಂಟ್. ಇದು ಎಲ್ಲಿ ತಗೊಂಡಿದ್ದೀರಿ ಸರ್, ಇದು ಎಲ್ಲಿ ತಗೊಂಡಿದ್ದೀರಿ? ಸಿಂಪಲ್ 7th ಕ್ಲಾಸ್ ಅಲ್ಲಿ ನಿಜಾ ಬ್ಯಾನೆಟ್ ಅಂತ ಬ್ರೇವ್ ಇನ್ ಡೆತ್ ಅಂತ. ಸೊ ಅದು ನಿಜಾ ಬ್ಯಾನೆಟ್ ಅಲ್ಲಿ ಬಂದಂಥದ್ದು ನೋಡ್ರಿ. ಅದನ್ನೇ ಸಿಂಪಲ್ ಆಗಿದ್ದಂಥದ್ದನ್ನೇ ಇಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕೇಳ್ತಾ ಇದ್ದಾರೆ. ಬಟ್ ಆಕ್ಯುಪೇಶನಲ್ ಟರ್ಮ್ ದಲ್ಲಿ ಬರುವಂತದ್ದು. ಓಕೆ, ಇಡಿಯಂ ಬಂದು ಕಟ್ ಕಾರ್ನರ್ಸ್ ಅಂತ ಯೂಸ್ ಮಾಡ್ತಿರ್ತೀವಿ. ಕಟ್ ಕಾರ್ನರ್ಸ್ ಅಂತ. ಕಟ್ ಕಾರ್ನರ್ಸ್ ಮೀನ್ಸ್ ವಾಟ್? And to complete task very carefully, na, to take shortcuts, often by sacrificing quality, na, to avoid turning left, to divide something into sections. ಒಂದಂತೂ ಭಾಳ ದೂರ ಇರ್ತೈತಿ. ಒಂದು ಆಪ್ಷನ್ ಅಂತೂ ಅದಕ್ಕೆ ಮೊದಲು ತೆಗೆದು ಹಾಕಿರೋದು. ಕಟ್ ಕಾರ್ನರ್ಸ್ ಮೀನ್ಸ್ ಕಂಟೆಕ್ಚುಲಿ ಕೊಡಬೇಕು ಅಂತ, ಹೌದಾನೆ. ಟು ಕಂಪ್ಲೀಟ್ ಟಾಸ್ಕ್ ವೆರಿ ಕೇರ್ಫುಲಿ, ನಾ, to take shortcuts, often by quality, na, to avoid. The correct one is to take shortcuts, often by sacrificing qualities. ಅದಕ್ಕೆ ಕಟ್ ಕಾರ್ನರ್ಸ್ ಅಂತ ಕರೀತಾರೆ. ಕ್ವಾಲಿಟೀಸ್ ಗಳನ್ನ ಸ್ಯಾಕ್ರಿಫೈಸ್ ಮಾಡಿ ಶಾರ್ಟ್ಕಟ್ಸ್ ನ ಯೂಸ್ ಮಾಡುವಂಥದ್ದು. ಸಮಥಿಂಗ್ ಇನ್ ದ ಈಸಿಯೆಸ್ಟ್, ಚೀಪೆಸ್ಟ್ ಅಂಡ್ ಕ್ವಿಕ್ಕೆಸ್ಟ್ ವೇ ಅನ್ನು ಹುಡುಕೋದು. ಆಫನ್ ಬೈ ಇಗ್ನೋರಿಂಗ್ ಪ್ರಾಪರ್ ಪ್ರೊಸೀಜರ್ ನ ಬಿಟ್ಟು ಶಾರ್ಟ್ಕಟ್ ಹುಡುಕೋದು. ದ ಕಾಂಟ್ರಾಕ್ಟರ್ ವಾಸ್ ಅಕ್ಯೂಸ್ಡ್ ಆಫ್ ಕಟಿಂಗ್ ಕಾರ್ನರ್ಸ್ ಅಂತ ಯೂಸ್ ಮಾಡ್ತಾರೆ ನ್ಯೂಸ್ ಪೇಪರ್.
ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಅಂತ. ದ ಇಡಿಯಮ್ ಆಫನ್ ಕ್ಯಾರೀಸ್ ನೆಗೆಟಿವ್ ಇಂಪ್ಲಿಕೇಶನ್ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗ್ಯೂಸ್ ಅಂತ ಬಂದಿದೆ ಒಂದು. ಬ್ಲೆಸ್ಸಿಂಗ್ ಇನ್ ಡಿಸ್ಗ್ಯೂಸ್ ಮೀನ್ಸ್ ವಾಟ್? Something that initially appears but bad eventually proves beneficial. ಸ್ಟಾರ್ಟಿಂಗ್ ಕೆಟ್ಟದ ಅನ್ಸುತ್ತಾ, ಆಮೇಲೆ ಬೆನಿಫಿಷಿಯಲ್ ಅನ್ಸುತ್ತಾ. ರಿಲಿಜಿಯಸ್ ಸೆರೆಮನಿ ಅಂತ ಕೇಳ್ತಾರ. ಡಿಸ್ಆನೆಸ್ಟ್ ಅಡ್ವಾಂಟೇಜ್ ಅಂಡ್ ಆಬ್ವಿಯಸ್ ಸಕ್ಸಸ್. ಬ್ಲೆಸ್ಸಿಂಗ್ ಇನ್ ಡಿಸ್ಕ್ಯೂಸ್. ಬ್ಲೆಸ್ಸಿಂಗ್ ಇನ್ ಡಿಸ್ಕ್ಯೂಸ್. ದ ಕರೆಕ್ಟ್ ಒನ್ ಈಸ್ ಸಮಥಿಂಗ್ ದಟ್ ಇನಿಷಿಯಲಿ ಅಪೇರ್ಸ್. ಮೊದಲು ಏನು ಅನ್ಸ್ತತಿ? ಕೆಟ್ಟದ್ದು ಅನ್ಸುತ್ತೆ, ಆಮೇಲೆ ಅದ್ರ ಬೆನಿಫಿಟ್ ಗೊತ್ತಾಗುತ್ತೆ. ಸೊ ಅದಕ್ಕೆ ಬ್ಲೆಸ್ಸಿಂಗ್ ಇನ್ ಡಿಸ್ಗ್ಯೂಸ್ ಅಂತ ಕರಿತೀವಿ. ಒಂದು ಯಾವುದೋ ಅನ್ಅಫಾರ್ಚುನೇಟ್ ಇರ್ತೈತಿ, ಅದು ಏನಂತ ಟರ್ನ್ಸ್ ಔಟ್ ಹ್ಯಾವ್ ಅ ಪಾಸಿಟಿವ್ ರಿಸಲ್ಟ್ ಬರ್ತಲ್ಲ ಅದಕ್ಕೆ. ಮಿಸ್ಸಿಂಗ್ ದ ಫಸ್ಟ್ ಬಸ್ ವಾಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗ್ಯೂಸ್ ಬಿಕಾಸ್ ಯಾಕಂದ್ರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗ್ಯೂಸ್ ಅನಿಸ್ತು. ಇಟ್ ಪ್ರಿವೆಂಟೆಡ್ ಹಿಮ್ ಫ್ರಮ್ ಬೀಯಿಂಗ್ ಕಾಟ್ ಇನ್ ದ ಟ್ರಾಫಿಕ್ ಜಾಮ್. ಹೇಳಿ, ಇದು ಕಾಂಟೆಕ್ಚುಯಲ್ ಕೊಟ್ರೆ ಈಸಿ ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಕೊಡುದಿಲ್ಲ ಅನ್ಸುತ್ತೆ. ಕೊಲೊಕೇಶನ್ ಮೇಲೆ ಮೋಸ್ಟ್ ನ್ಯಾಚುರಲ್ ಕೊಲೊಕೇಶನ್ ಯಾವುದು? ದ ಟೀಚರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಇಂಗ್ಲಿಷ್. And made, did, performed, committed. A distinction. ಬಂದಿದೆ ನೆನಪು ಓದಿ. In this one, this one. You fill and read, no? The teacher made a distinction. The teacher did a distinction. The teacher performed a distinction. The teacher committed. ಸರ್, ಏನ್ ಸರ್ ಎಲ್ಲಾನು ಸೇಮ್ ಅನಿಸ್ತಾವ ಸರ್ ಅಂತ ಅನ್ಕೋತೇವಿ. ನಾವು ಓದಿಲ್ಲ, ಅದ್ರ ಬಗ್ಗೆ ಮುಂಚೆ ಓದಿಲ್ಲ ಅಂದ್ರೆ ಸೇಮ್ ಅನಿಸ್ತಾವ. ಮುಂಚೆ ಓದಿದ್ರೆ ಇದೇ ಎಕ್ಸಾಕ್ಟ್ ಅಂತ ಬರುತ್ತೆ. ಅದಕ್ಕಾಗಿ ಇಂಥವು ಕಲೆಕ್ಷನ್ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, ನೀವು ಮಾಡಿ. ಮೇಡ್ ಅ ಡಿಸ್ಟಿಂಕ್ಷನ್, ಮೇಡ್ ಅನ್ನೋದು ಕರೆಕ್ಟ್ ಆಗುತ್ತೆ. ಈಗ ನ್ಯಾಚುರಲ್ ಕೊಲೊಕೇಶನ್ಸ್ ಬರ್ತಾವೆ. ಮೇಕ್ ಅ ಡಿಸ್ಟಿಂಕ್ಷನ್ ಆಗಿರ್ಬೋದು, ಡ್ರಾ ಡಿಸ್ಟಿಂಕ್ಷನ್ ಆಗಿರ್ಬೋದು, ಇಂಥ ಬರ್ತಾವೆ. ಓಕೆ, ಇನ್ನೊಂದು ಕ್ವಶನ್ ಅದ್ರ ಮೇಲೆನೆ ಕೇಳ್ತಾ ಇರೋದು. ದ ನ್ಯೂ ಪಾಲಿಸಿ ವಿಲ್ ಡ್ಯಾಸ್ a significant impact on a teacher recruitment. The new policy will dash and do a significant, make a significant, have a significant, check which is the right one. The new policy will dash, have a significant, will have. ಯಾಕೆ ಸರ್ ಅಂತಂದ್ರೆ ನೋಡಿ, ಹ್ಯಾವ್ ಅನ್ ಇಂಪ್ಯಾಕ್ಟ್ ಅಂತ ಬರ್ತದೆ. ಇಟ್ಸ್ ನ್ಯಾಚುರಲ್ ಸ್ಟ್ಯಾಂಡರ್ಡ್ ಕೊಲೊಕೇಶನ್. ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಅಂತ. ದ ಪಲ್ಸ್ ವಿಲ್ ಹ್ಯಾವ್ ಅ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ರಿಕ್ರೂಟ್ಮೆಂಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ಕಾಮನ್ ಕಾಂಬಿನೇಷನ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಅಂತ ಬರ್ತದೆ, ಹ್ಯಾವ್ ಅನ್ ಇಫೆಕ್ಟ್ ಅಂತ ಬರ್ತೈತಿ, ಮೇಕ್ ಅ ಡಿಫ್ರೆನ್ಸ್ ಅನ್ನೋದು ಬರ್ತೈತಿ, ಎಕ್ಸರ್ಟ್ ಇನ್ಫ್ಲುಯೆನ್ಸ್ ಅಂತ ಬರ್ತಾವೆ, ಪ್ಲೇ ಅ ರೋಲ್ ಅನ್ನೋದು ಬರ್ತಾವೆ. ಹೌದಾ? ಫಿಕ್ಸಸ್ ಮೇಲೆ ಇರುವಂತ ಕ್ವಶನ್ ಯಾವುದು? ಅಗೇನ್ ಅನ್ನೋ ಮೀನಿಂಗ್ ಕೊಡುವಂತಹ ಪ್ರಿಫಿಕ್ಸ್ ಹೊಂದಿದ ಶಬ್ದ ಯಾವುದು? ರೀ, ಡಿ, ಮಿಸ್, ಆಂಟಿ. ಅಗೇನ್ ಅಂದ್ರೆ ಮತ್ತೊಮ್ಮೆ. ರೀಕನ್ಸಿಡರ್, ಡಿಸ್ಅಪ್ರೂವ್, ಮಿಸ್ಇಂಟರ್ಪ್ರೇಟ್, ಆಂಟಿ ಸೋಷಲ್. ಈಸಿ ಇದೆ, ಈಸಿ. ಸೊ ರೀಕನ್ಸಿಡರ್ಡ್ ಆಗುತ್ತೆ. ರೀಕನ್ಸಿಡರ್ ರೀ ಅನ್ನೋದು ಈಸಿ ಆಗುತ್ತೆ. ರೀ ಅನ್ನೋದು ರಿಪೀಟ್ ಅಂತ. ಕನ್ಸಿಡರ್ ಅಗೇನ್ ಅಂತ ಕರೀತಾರೆ. ಅಗೇನ್ ಅನ್ನೋ ಮೀನಿಂಗ್ ಕೊಡುತ್ತೆ. ರೀ ರೈಟ್ ಆಗಿರ್ಬೋದು, ರೀ ರೀಡ್, ರೀಬಿಲ್ಡ್, ರೀಕನ್ಸಿಡರ್, ರೀ ಆರ್ಗನೈಸ್ ಅನ್ನೋ ಬರ್ತದೆ. ರೀ ಅಂದ್ರೆ ಯಾವಾಗಲೂ ಅದೇ ಬರಲ್ಲ, ಅಗೇನ್ ಅಂತ ಬರಲ್ಲ. ಡೆವಲಪ್ ಡಿಫ್ರೆಂಟ್ ಲೆಕ್ಸಿಕಲ್ ಮೇಲೆ ಹೋಗುತ್ತೆ. ಕಂಟೆಕ್ಸ್ಟ್ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿ. ಕ್ಲಾಸಸ್ ಮೇಲೆ ಇರುವಂಥದ್ದು. ಈ ಹೂಎವರ್ ಈಸ್ ಸೆಲೆಕ್ಟೆಡ್ ಬೈ ದ ಕಮಿಟಿ ಅಂತಿದೆಯಲ್ಲ, ಇದು ಯಾವ ಕ್ಲಾಸ್? ಐ ವಿಲ್ ಸಪೋರ್ಟ್. ಯಾರಿಗೆ ಸಪೋರ್ಟ್ ಮಾಡ್ತೀನಿ? ಹೂಎವರ್ ಈಸ್ ಸೆಲೆಕ್ಟೆಡ್ ಬೈ ದ ಕಮಿಟಿ.
ಏನ್ ಅಡ್ವರ್ಬ್, ನೌನ, ಅಡ್ಜೆಕ್ಟಿವ್, ಕೋಆರ್ಡಿನೇಟರ್. ನಾನು ಹೇಳೋದು ಒಂದೇನೆ. ಏನ್ ಅಂಡರ್ಲೈನ್ ಮಾಡಿದ ಕ್ಲಾಸ್ ಕೊಟ್ಟಿರ್ತಾರ ಅದೇನು ಯಾವುದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ? ನೌನ್ ಅನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೇಯಿಂಗ್ ಇಂಡೈರೆಕ್ಟ್ಲಿ ನೌನ್ ಅಂದ್ರೆ ನೌನ್ ಕ್ಲಾಸ್. ಡಿಸ್ಕ್ರೈಬಿಂಗ್ ಅಡ್ಜೆಕ್ಟಿವ್ ಅಂತಂದ್ರೆ ಅಡ್ಜೆಕ್ಟಿವ್ ಅಂತ ಹೇಳ್ರಿ, ಅಡ್ವರ್ಬ್ ಇದ್ರೆ ಅಡ್ವರ್ಬ್ ಅಂತ ಹೇಳ್ರಿ, ಅಷ್ಟೇ. ಸೊ ಹಿಯರ್ ನೌನ್ ಅನ್ನ ಹೇಳ್ತಕ್ಕಂಥದ್ದು. ಐ ವಿಲ್ ಸಪೋರ್ಟ್ ಯಾರಿಗೆ, ಯಾರು ಪರ್ಸನ್ ಅಂತ ಹೇಳ್ತಿರೋದು, ಅಬ್ಜೆಕ್ಟ್ ಅನ್ನು ಹೇಳ್ತಾ ಇರೋದು, ಅದು ನೌನ್ ಕ್ಲಾಸ್ ಅಲ್ಲಿ ಬರೋದು. ಹೂಯರ್ ಸೆಲೆಕ್ಟೆಡ್ ಬೈ ದ ಕಮಿಟಿ ಅನ್ನೋದು ಇದು ಅಬ್ಜೆಕ್ಟ್ ಅನ್ನು ಹೇಳುವಂಥದ್ದು, ಹೌದೇನಿಲ್ಲ? ಸೊ ಅದಕ್ಕಾಗಿ ಹೂ ವಿಲ್ ಐ ಸಪೋರ್ಟ್ ಅಂತ ಕೇಳ್ತಾರ, ಅದು ಅದೇ ಬರ್ತೈತಿ. ಸೊ ಇದು ಅಬ್ಜೆಕ್ಟ್ ಅನ್ಬೇಕಾ, ಇದು ಏನಾಗ್ತೈತಿ, ನೌನ್ ಕ್ಲಾಸ್ ಆಗಿ ಕೆಲಸ ಮಾಡ್ತದೆ. ಹಾ, ನೌನ್ ಫ್ರೇಸ್ ಆಗಿ ಕೆಲಸ ಮಾಡ್ತದೆ. ಇಲ್ಲ, ಹೂಯರ್ ಅರೈವ್ಸ್ ಫಸ್ಟ್ ವಿಲ್ ರಿಸೀವ್ ದ ಸ್ಕೈ ಅಂತಂದ್ರೆ ನೌನ್ ಕ್ಲಾಸ್, ಹೌದೇನಿಲ್ಲ? ಸಬ್ಜೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಷ್ಟೇ. ಸಬ್ಜೆಕ್ಟ್ ಅದು ನೌನ್ ಕೆಲಸ ಮಾಡ್ತಿದ್ರೆ ಅದು ನೌನ್ ಕ್ಲಾಸ್. ಅಬ್ಜೆಕ್ಟ್ ಅಲ್ಲಿ. ಸೊ ಇನ್ನೊಂದು ಕ್ವಶನ್ ಕೇಳಿದ್ದು, ಐಡೆಂಟಿಫೈ ದ ಟೈಪ್ ಯಾವುದು ಅಂತ ಹೇಳಿ. ದ ಸ್ಟೂಡೆಂಟ್ಸ್ ಹೂ ಕಂಪ್ಲೀಟೆಡ್ ದ ಅಸೈನ್ಮೆಂಟ್, ಏನನ್ನ ಮುಗಿಸಿದ್ದಾರೆ. ದ ಸ್ಟೂಡೆಂಟ್ಸ್ ಹೂ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ಸ್, ಇದು ಎದ್ರ ಬಗ್ಗೆ ಹೇಳ್ತಿದೆ ನೋಡ್ರಿ. ವರ್ ಅಲೌಡ್ ಟು ಲೀವ್ ಅರ್ಲಿ. ಏನ್ ನೌನ್ ಬಗ್ಗೆ ಹೇಳ್ತಿದ್ದೇನಾ, ಅಡ್ವರ್ಬ್ ಬಗ್ಗೆ ಹೇಳ್ತಿದ್ದೇನಾ, ಅಬ್ಜೆಕ್ಟಿವ್ ಅಥವಾ ರಿಲೇಟಿವ್ ಕ್ಲಾಸ್ ಬಗ್ಗೆ ಹೇಳ್ತಿದ್ದೇನಾ, ಇಂಡಿಪೆಂಡೆಂಟ್ ಕ್ಲಾಸ್ ಬಗ್ಗೆ ಹೇಳ್ತಿದ್ದೆ? ದ ಸ್ಟೂಡೆಂಟ್ಸ್ ಹೂ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಈಸ್ ಇದೆ. ದ ಕರೆಕ್ಟ್ ಒನ್ ಈಸ್ ಅಬ್ಜೆಕ್ಟಿವ್. ಅವರನ್ನು ಡಿಸ್ಕ್ರೈಬ್ ಮಾಡಿ ಹೇಳ್ತಿದೆ ಅಥವಾ ರಿಲೇಟಿವ್ ಕ್ಲಾಸ್. ಈ ದ ಸ್ಟೂಡೆಂಟ್ಸ್ ಹೂ ಕಂಪ್ಲೀಟೆಡ್ ದ ಅಸೈನ್ಮೆಂಟ್, ಅವ್ರನ್ನ ಡಿಸ್ಕ್ರೈಬ್ ಮಾಡ್ತಾ ಇರೋದು. ಸೊ ಅಬ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ. ಓಕೆ, ನೋಡ್ರಿ, ದ ಕ್ಲಾಸ್ ಹೂ ಕಂಪ್ಲೀಟ್ ದ ಅಸೈನ್ಮೆಂಟ್ ಅನ್ನೋದು ಮಾಡಿಫೈಸ್ ಮಾಡುತ್ತೆ ದ ನೌನ್ ಸ್ಟೂಡೆಂಟ್ಸ್ ಅನ್ನ. ದೇರ್ ಫೋರ್ ಇಟ್ಸ್ ರಿಲೇಟಿವ್ ಅಥವಾ ಅಬ್ಜೆಕ್ಟಿವ್ ಕ್ಲಾಸ್ ಅಂತ ಕರಿತೇವೆ. ಹೂ ಅನ್ನೋದು ಯಾಕೆ ರಿಲೇಟಿವ್ ಅಂತ ಕರಿತೇವೆ? ಹೂ ಅನ್ನೋದು ಬಂದಿದೆ ಅಲ್ಲ, ಅದಕ್ಕಾಗಿ ಅದನ್ನು. ಹ್ಮ್ ಆದ್ರೆ ನೋಡ್ರಿ, ಐ ನೋ ಹೂ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಅಂದ್ರೆ ಇಲ್ಲಿ ನೌನ್ ಕ್ಲಾಸ್ ಇರ್ತದೆ. ದ ಸ್ಟೂಡೆಂಟ್ಸ್ ಹೂ ಕಂಪ್ಲೀಟ್ ದ ಅಸೈನ್ಮೆಂಟ್ ಅಂತಂದ್ರೆ ಇಲ್ಲಿ ಅಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿದೆ, ನೆನ್ಪಿಟ್ಕೊಳ್ಳಿ. ಸೊ ನೌನ್ ಕ್ಲಾಸ್. ಇಲ್ಲಿ ಹೂ ಕಂಪ್ಲೀಟ್ ಅಬ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ, ಇದರದ್ದು ಡಿಸ್ಕ್ರೈಬ್ ಮಾಡ್ತಿದೆ, ಅದಕ್ಕಾಗಿ ಅಬ್ಜೆಕ್ಟಿವ್. ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಬೆಸ್ಟ್ ಎಕ್ಸಾಂಪಲ್ ಇದು. ಸೊ ಇಷ್ಟೊತ್ತನ ಡಿಸ್ಕಸ್ ಮಾಡಿದ್ದೇನೆ, ಇಲ್ಲಿ ಲಿಸ್ಟ್ ಮಾಡಿಕೊಂಡಿದ್ದೀನಿ. ಹೋಗ್ಬೋದು ಸ್ವಲ್ಪ ಇವ್ರ ಕಡೆ ಬರ್ದು ಟೀಚರ್ಸ್ ಬಹಳ ಬೆಸ್ಟ್ ಅದು. ನೋಟ್ಸ್ ಎಲ್ಲ ಶೇರ್ ಮಾಡ್ತೀನಿ, ಓದಿದ್ರೆ ಆಗೋದಿಲ್ಲ ನಾವು, ಆಗೋದಿಲ್ರಿ, ಖಂಡಿತವೂ ಹೇಳ್ತೀನಿ. ಎಷ್ಟೇ ಓದೋಕ್ಕಿಂತ ಇಂಥ ವರ್ಡ್ಸ್ಗಳನ್ನ ನೋಡಿ ಬರ್ತಿಗಿರ್ರಿ, ಪ್ರಾಕ್ಟೀಸ್ ಮಾಡ್ರಿ. ಬರೀ ಓದ್ತೀನಿ ಅಂದ್ರೆ ಆಗೋದಿಲ್ಲ. ನಾ ಏನೋ ನೋಟ್ಸ್ ಶೇರ್ ಮಾಡ್ತೀನಿ, ಏನು ತೊಂದರೆ ಇಲ್ಲ, ಬಟ್ ಪ್ರಾಕ್ಟೀಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ರೆಫರೆನ್ಸ್ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ, ಮಾಡ್ಬೋದು. ಆ್ಯಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗದಿದ್ರು ಹೇಳ್ರಿ ಯಾಕೆ ಇಷ್ಟ ಆಗಲಿಲ್ಲ ಅಂತೇಳಿ, ಮಿಸ್ಟೇಕ್ಸ್ ಇದ್ರು ತಿಳಿಸ್ರಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗ್ತೀರಿ, ಜಾಯಿನ್ ಕೂಡ ಆಗ್ರಿ, ಲೈವ್ ಸೆಷನ್ ಜಾಯಿನ್ ಕೂಡ ಆಗಿ ನಮ್ಮ ಕ್ಲಾಸಸ್ ಲೈವ್ದಲ್ಲಿ ಕೇಳ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.